ನೀನೆಲ್ಲ ಇದ್ದೀರಿ ಇವಾಗ? ಯಾರು ನೋಡೋಕೆ ಹೋಗ್ತಾ ಇದ್ರಿ? ಹೂವು ನೋಡೋಕೆ ಹೋಗ್ತಾ ಇದ್ರಿ. ನಮಸ್ಕಾರ ಆತ್ಮೀಯ ವೀಕ್ಷಕರೇ, ಎಲ್ಲರಿಗೂ ಶುಭೋದಯ. ಈ ದಿನ ನಾನು ಮತ್ತು ನನ್ನ ತಂಗಿ ಇಬ್ಬರೂ ತವ್ರ ಮನೆಗೆ ಹೋಗ್ತಾಯಿದ್ವಿ. ನಾನು ಅವಾಗವಾಗ ಹೋಗ್ತಾನೆ ಇರ್ತೀನಿ, ಆದರೆ ನನ್ನ ತಂಗಿ ಬರೋದೇ ಅಪರೂಪ. ಮತ್ತು ಅವಳು ಫೋನ್ ಮಾಡಿ ನಾನು ಊರಿಗೆ ಹೋಗ್ತಾಯಿದ್ದೀನಿ, ನೀನು ಬರ್ತೀಯ ಅಕ್ಕ ಅಂತ ಕೇಳಿದ್ಲು. ಅದು ನನಗೆ ಯಾಕೋ ಇಲ್ಲ ಅಂತ ಹೇಳೋದಕ್ಕೆ ಮನಸ್ಸಾಗಲಿಲ್ಲ. ಅಂದರೆ ನನಗೆ ತುಂಬಾ ಬೇರೆ ಬೇರೆ ಕೆಲಸಗಳಿದ್ದು. ಆದರೂ ಈ ದಿನನ ಮಿಸ್ ಮಾಡ್ಕೊಳ್ಳೋದು ನನಗೆ ಇಷ್ಟ ಇರಲಿಲ್ಲ. ಅಪರೂಪಕ್ಕೆ ಸಿಕ್ಕಿದಾಗ ಎಲ್ಲರೂ ಮಕ್ಕಳ ಜೊತೆ ಎಲ್ಲ ಸೇರಿ ಖುಷಿಯಾಗಿರ್ಬೋದು, ಅವ್ಳಿಗೂ ಕೂಡ ಖುಷಿಯಾಗುತ್ತೆ. ನಾವು ಬೆಳಗ್ಗೆನೇ ಬೇಗನೆ ಹೊರಟ್ಬಿಟ್ವಿ. ಅವಳು ಅಲ್ಲಿಂದ ಬಂದ ತಕ್ಷಣ ಇಬ್ಬರು ಒಂದೇ ಬಸ್ಸಲ್ಲೇ ಜಾಯ್ನ್ ಆದ್ವಿ. ಸೊ ಬಸ್ಸಲ್ಲೇ ಒಂದೇ ಸಲ ಬಂದು ಬಸ್ ಸ್ಟಾಪ್ ಇಳಿದ ತಕ್ಷಣ ಪಕ್ಕದಲ್ಲೇ ನರಸಿಂಹಸ್ವಾಮಿ ದೇವಸ್ಥಾನ ಇರೋದು. ಎಲ್ಲರೂ ಒಂದೇ ಸಲ ಭೇಟಿಯಾಗಿದ್ದೀವಲ್ವ, ದೇವ್ರ ದರ್ಶನ ಮಾಡ್ಕೊಂಡು ಹೊರಟೋಗ್ಬಿಡೋಣ, ಪೂಜೆ ತುಂಬ ಚೆನ್ನಾಗಿ ನಡೀತಾ ಇರುತ್ತೆ ಅಂತ ಅಂದ್ಕೊಂಡು ಹೋದ್ವಿ. ನಂತರ ಅಲ್ಲಿ ಹೋಗಿ ನೀರು ತಲೆಗೆ ಪ್ರೋಕ್ಷಣೆ ಹಾಕ್ಕೊಂಡು ಸ್ವಲ್ಪ ಅಲ್ಲೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಆಮೇಲೆ ದೇವಸ್ಥಾನದಕ್ಕೆ ಒಳಗಡೆ ಎಲ್ಲ ಹೋದ್ವಿ. ಇಲ್ಲಿ ವಿಶೇಷ ಇತ್ತು, ಏಕೆಂದರೆ ನೆಕ್ಸ್ಟು ನಾನು ಹೇಳಿದ್ನಲ್ಲ ನಿಮಗೆ, ಯುಗಾದಿನಲ್ಲಿ ಜಾತ್ರೆ ಆಗುತ್ತೆ ಅಂತ ಹೇಳಿ. ಅದೇನೆಂದರೆ ಸಂಕ್ರಾಂತಿ ಹಬ್ಬದ ಟೈಮಲ್ಲಿ ನಮ್ಮ ಚಿಕ್ಕಲ್ಲೂರು ಜಾತ್ರೆ ನಡೆಯುತ್ತೆ. ಇದರಿಂದ ಚಂದ್ರಮಂಡಲ ಅಂತ ಸ್ಟಾರ್ಟ್ ಆಗಿ ಆವಾಗಿಂದ ಅಲ್ಲಿ ಒಂದು 5 ದಿನ ಜಾತ್ರೆ ಆಗುತ್ತೆ. ನಂತರ ಅದು ಕಳೆದ ಆದಮೇಲೆ ಶಿವರಾತ್ರಿಗೆ ನಮ್ಮ ಕಪ್ಪಡಿನಲ್ಲಿ ಅಲ್ಲಿ ಜಾತ್ರೆ ನಡೆಯುತ್ತೆ. ಅಲ್ಲಿ 1 ತಿಂಗಳ ತನಕ ನಡೆಯುತ್ತೆ. ನಂತರ ಆ ಜಾತ್ರೆ ಆದ ತಕ್ಷಣವೇ ಅಂದರೆ ಏನು ಈಗ ಯುಗಾದಿ ಬರ್ತಾ ಇರುತ್ತೆ 3 ದಿನ ಅಂತಲೇ ಅಲ್ಲಿ ಎಲ್ಲನೂ ಕ್ಲೀನ್ ಮಾಡಿ ಅಲ್ಲಿರೋ ಪರ್ಸೆ ಎಲ್ಲ ಜನಗಳೆಲ್ಲರೂ ಸೇರಿ ಇಲ್ಲಿ ಬಂದು ತಂಗ್ತಾರೆ. ಅಂದರೆ ಒಂದೊಂದಾದಮೇಲೆ ಈ ಊರಾದಮೇಲೆ ಇಲ್ಲಿ ಸ್ನಾನ ಮಾಡಿಕೊಂಡು ಇಲ್ಲೇ ಅವರು ಬಿಡಾರ ಹೂಡಿರ್ತಾರೆ. ಅಂದರೆ 3 ದಿನಗಳ ಕಾಲ ಅವರು ಇಲ್ಲೇ ಇರ್ತಾರೆ. ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಯುಗಾದಿನಲ್ಲಿ ಅವರು ಏನು ತಂದಿರ್ತಾರೋ ಕಂದಾಯ ಎಲ್ಲನೂ ತೊಳೆದು ಅಲಂಕಾರ ಮಾಡಿ ಪೂಜೆ ಮಾಡಿ ಇಲ್ಲಿ ದೇವರಲ್ಲಿ ಒಂದು ವಿಶೇಷ ಪೂಜೆನ ಸಲ್ಲಿಸಾದ್ಮೇಲೆ ಆಮೇಲೆ ನಂತರ ಅವರು ಬೊಪ್ಪಣಪುರಕ್ಕೆ ಹೋಗ್ತಾರೆ. ಬೊಪ್ಪಣಪುರದಲ್ಲಿ ದೊಡ್ಡ ಜಾತ್ರೆನೇ ಆಗುತ್ತೆ ಈ ಯುಗಾದಿನಲ್ಲಿ. ಅದರ ಜೊತೆಯಲ್ಲಿ ಈ ಸಂಗಮನ ಅವರು ಮಿಂದು ಹೋಗಿ ಪೂಜೆ ಮಾಡಿಸೋದು ಒಂದು ಪುಣ್ಯ ಅಂತ ಹೇಳಿ ತಿಳ್ಕೊಂಡು ಅವರು ಈ ಯುಗಾದಿನಲ್ಲಿ ಈ ವಿಶೇಷ ಒಂದು ಕಾರ್ಯನ ಅವರು ಆಚರಣೆ ಮಾಡ್ತಾರೆ. ನಾವು ಬೆಳಗ್ಗೆನೇ ಹೋಗಿರೋದ್ರಿಂದ ಅಲ್ಲಿ ದೇವರಿಗೆ ಅಭಿಷೇಕ ಎಲ್ಲ ಮಾಡ್ತಾಯಿದ್ರು. ಹಾಗಾಗಿ ನಾವು ಒಂದು ಸ್ವಲ್ಪ ಹೊತ್ತು ಕೂತು ಅಭಿಷೇಕ ಮುಗಿದ ಮೇಲೆ ದರ್ಶನ ಇತ್ತು. ಹಾಗಾಗಿ ಸ್ವಲ್ಪ ಹೊತ್ತು ಕೂತು ಮಾತಾಡ್ತಾ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅಲ್ಲಿ ದೇವ್ರ ದರ್ಶನ ಆದ ತಕ್ಷಣ ನಾವು ನಂತರ ಇಲ್ಲಿಗೆ ಬಂದ್ವಿ. ಅಲ್ಲಿ ನಮಗೆ ವಿಡಿಯೋ ಮಾಡೋದಕ್ಕೆ ಬಿಡಲಿಲ್ಲ. ಇದು ಬಳ್ಳೇಶ್ವರ ದೇವಸ್ಥಾನ ಅಂತ ಹೇಳಿಬಿಟ್ಟು ಶಿವನ ದೇವಸ್ಥಾನ. ಇದು ನದಿ ತೀರದ ಪಕ್ಕದಲ್ಲೇ ಇರುತ್ತೆ. ತುಂಬಾ ವಿಶೇಷವಾದ ದೇವಸ್ಥಾನ ಇದು. ಇಲ್ಲಿ ನಾವು ಏನೇ ಒಂದು ಅಂದ್ಕೊಂಡು ಹರಕೆ ಮಾಡಿಕೊಂಡು ಪೂಜೆ ಮಾಡಿ ಸಲ್ಲಿಸಿದ್ರೆ ನಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ ಅನ್ನೋದೊಂದು ಪ್ರತೀತಿ ಇದೆ ಈ ದೇವಸ್ಥಾನದಲ್ಲಿ. ನೀವು ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಇದೆ. ಯಾರೆಲ್ಲ ನೀವು ಏನಾದರೂ ಅಂದ್ಕೊಳ್ಬೇಕು ಅಥವಾ ಏನಾದರೂ ಆಗಬೇಕು, ಮುಂದೆ ಒಂದು ಕಾರ್ಯ ಆಗಬೇಕು ಅಂತ ನೀವು ಅಂದ್ಕೊಂಡ್ರೆ ಖಂಡಿತ ನೀವು ಇಲ್ಲಿ ಬಂದು ನೀವು ಪೂಜೆನ ಸಲ್ಲಿಸ್ಬೋದು. ನಾನು ನಿಮಗೆ ಆಗಲೇ ಹೇಳಿದ್ನಲ್ಲ, ಅವರು ಬಿಡಾರ ಹೂಡಿರ್ತಾರೆ ಅಂತ. ಇದೆ ಕಂದಾಯಗಳು. ಇಂಥದ್ದು ಸುಮಾರು ಕಂದಾಯಗಳು ಅಲ್ಲಿ ಇತ್ತು ಸಾಲು ಸಾಲಾಗಿ. ಅಂದರೆ ಆ ನದಿ ತೀರದಲ್ಲಾಗಿರ್ಬೋದು ಅಥವಾ ಆ ದೇವಸ್ಥಾನದ ಮುಂಭಾಗದಲ್ಲಿ ಎಲ್ಲರೂ ಲಗೇಜ್ ಎಲ್ಲ ಇಟ್ಕೊಂಡು ಈ ರೀತಿ 3-4 ದಿನದ ತನಕ ಅವ್ರು ಅಲ್ಲೇ ಇರ್ತಾರೆ. ಹಾಗಾಗಿ ಅದನ್ನು ಸಣ್ಣ ಕ್ಯಾಪ್ಚರ್ ಮಾಡಿಕೊಂಡೆ. ಆ್ಯಂಡ್ ನೀವೀಗ ನೋಡಿದ್ರಲ್ಲ ಆವರಾಣಿ ಅಂತ ಹೇಳಿ, ಅದನ್ನು ನೋಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ನಾವು ಹೋದ ತಕ್ಷಣ ಅದು ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಆಟ ಆಡಿಕೊಂಡು ಇದು ಮಾಡ್ತಾಯಿತ್ತು. ಹಾಗಾಗಿ ಅದು ಹೋಗಿ ಬ್ಯಾಗ್ ಮೇಲೆ ಕೂತಿರೋದನ್ನು ನೋಡಿ ಖುಷಿಯಾಯಿತು. ಮಕ್ಕಳು ಎಲ್ಲ ವೀಡಿಯೋ ಮಾಡ್ಕೊತಾಯಿದ್ರು. ನದಿ ತೀರ ಅಂತ ಅಂದಮೇಲೆ ತುಂಬ ದೇವಸ್ಥಾನಗಳಿರ್ತವೆ. ನವಗ್ರಹಗಳಿದೆ, ಇಲ್ಲಿ ಶನಿ ಮಹಾತ್ಮನ ದೇವಸ್ಥಾನ ಇದೆ, ಸಾಯಿಬಾಬಾ ದೇವಸ್ಥಾನ ಇದೆ, ಆಂಜನೇಯನ ದೇವಸ್ಥಾನ ಇದೆ, ತುಂಬ ದೇವಸ್ಥಾನಗಳಿವೆ ಇಲ್ಲಿ.
ಒಂದು ದಿನ ಪೂರ್ತಿ ಇಲ್ಲಿ ದೇವಸ್ಥಾನಗಳು ನೋಡ್ತಾನೆ ಕಾಲ ಕಳೆದ್ಬಿಡ್ಬೋದು, ಅಷ್ಟು ವಿಶೇಷವಾಗಿ ದೇವಸ್ಥಾನಗಳಿದ್ದು. ಊರಲ್ಲಿ ಗದ್ದೆಯಲ್ಲಿ ನಾಟಿ ಹಾಕಿಸ್ತಾಯಿದ್ರು ನಮ್ಮ ತಾಯಿ. ಹಾಗಾಗಿ ನಾವು ಸ್ವಲ್ಪ ಇಲ್ಲಿ ಹೊರಗಡೆ ಟೈಮ್ ಸ್ಪೆಂಡ್ ಮಾಡೋದಕ್ಕಿಂತ ಮನೇಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದು, ಸ್ವಲ್ಪ ಹೆಲ್ಪ್ ಆಗ್ಬೋದು ಅವರಿಗೆ ಮನೆ ಕೆಲಸದಲ್ಲಿ ಅಂತ ಹೇಳ್ಬಿಟ್ಟು ನಾವು ಬೇಗನೆ ಹೋದ್ವಿ. ಇನ್ನು ನಾವಂತೂ ಬಸ್ ಹತ್ತದಾಗಿಂದ ಹಿಡಿದು ದೇವಸ್ಥಾನದಲ್ಲಿ ಆಟೋದಲ್ಲಿ ಅಂತೂ ನಮ್ಮ ಮಾತು ನಿಲ್ತಾನೆ ಇರಲಿಲ್ಲ. ಮಾತಾಡೋದು ಅಷ್ಟು ಮಾತುಗಳಿತ್ತು. ಸೊ ಮನೆಗೆ ಬಂದ ತಕ್ಷಣ ಮಾತುಗಳೆಲ್ಲ ಸ್ಟಾಪ್ ಮಾಡಿ ಆಮೇಲೆ ಸರ್ಪ್ರೈಸ್ ಕೊಟ್ವಿ. ಅದೇ ನಾನು ಹೇಳಿದ್ನಲ್ಲ, ನಮ್ಮ ತಾಯಿಗೆ ನಾನು ಬರ್ತೀನಿ ಅಂತ ಹೇಳಿರಲಿಲ್ಲ, ಹುಡುಗರ ಜೊತೆ ಕಳಿಸ್ತೀನಿ ಅಷ್ಟೇ, ನನಗೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿದ್ದೆ. ಅದಕ್ಕೆ ಅವ್ರು ನಾನು ಬರ್ತೀನಿ ಅಂತ ನಾನು ಏನೂ ಹೇಳಿರಲಿಲ್ವಲ್ಲ ಅಂತೇಳಿ ಸ್ವಲ್ಪ ಶಾಕಾಗಿ, ನೀನು ಬಂದುಬಿಟ್ಟಿದ್ಯಾ ಅಂತೇಳಿ ತುಂಬ ಖುಷಿಪಟ್ಟರು ಅವರು. ಹಾಗೆ ನಾವು ಅಡುಗೆ ಎಲ್ಲ ತಯಾರಿ ಮಾಡ್ಕೊಂಡ್ವಿ. ಅಡುಗೆಗೆ ಅಂತ ಹೇಳಿ ಹೀರೆಕಾಯಿ ಹೆಸ್ರು ಕಾಳು ಹಾಕಿ ಬಸ್ಸಾಂಬಾರು ಮಾಡಿ, ಮತ್ತು ಅನ್ನ, ಪಾಯಸ, ಅಂದರೆ ನೈವೇದ್ಯಕ್ಕೆ ಅಲ್ಲಿ ಗದ್ದೆ ಕೆಲಸಕ್ಕೆ ಪೂಜೆ ಮಾಡಿ ನೈವೇದ್ಯ ಇಡಬೇಕಲ್ಲ, ಹಾಗಾಗಿ ಪಾಯಸ ಮಾಡಿ, ಜಾಮೂನ್ ಮಾಡಿ, ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ಆಮೇಲೆ ನಾವು ಗದ್ದೆಗೆ ಹೋದ್ವಿ. ಅಂದರೆ ಇವತ್ತು ನಾಟಿ ಇರೋದ್ರಿಂದ ಫಸ್ಟು ನಾವೇನು ಶುರು ಮಾಡಬೇಕಾದ್ರೆ ವಿಘ್ನೇಶ್ವರನ ಪೂಜೆ ಮಾಡಿ, ಮತ್ತು ನಾವು ಜಮೀನಲ್ಲಿ ಏನು ಪೈರು ಹಾಕಿರ್ತೀವೋ ಆ ಪೈರಲ್ಲಿ ಅದನ್ನೆಲ್ಲನೂ ಸ್ವಲ್ಪ ಕಿತ್ಕೊಂಡು ಬಂದು ಒಂದು ಕಡೆ ಇಟ್ಟು ಅದನ್ನು ಪೂಜೆ ಮಾಡ್ತೀವಿ. ಹೀಗೆ ಪೂಜೆ ಮಾಡಿ ನಾವು ಒಂದಷ್ಟು ಪೂಜೆ ಮಾಡಿದ್ಮೇಲೆ ಅದನ್ನು ನೆಟ್ಟು ಒಂದು ಅರಿಶಿನ ಕುಂಕುಮ ಕೊಟ್ಟು, ಮೊದಲೆಲ್ಲ ಅಂದರೆ ಹೆಣ್ಮಕ್ಳುಗಳು ಬಂದು ನಾಟಿ ಮಾಡ್ತಾಯಿದ್ರು. ಅವ್ರಿಗೆಲ್ಲ ಅರಿಶಿನ ಕುಂಕುಮ ಕೊಟ್ಟು ಅವ್ರಿಗೆ ಬಾಳೆಹಣ್ಣು ಪಾಯಸ ಎಲ್ಲ ಕೊಟ್ಟು, ಮತ್ತು ಅವರು ನಾಟಿ ಮಾಡೋದಕ್ಕೆ ಅವ್ರಿಗೆ ತಯಾರಿ ಮಾಡಿಕೊಡ್ತಾಯಿದ್ರು. ಅಮ್ಮ ಆಗಿರ್ಬೋದು ಅಥವಾ ನಮ್ಮ ತಾಯಿ ಆಗಿರ್ಬೋದು, ಆವಾಗಿಂದನೂ ಅದೇ ರೀತಿ ಪದ್ಧತಿ ಮಾಡ್ಕೊಂಡು ಬಂದಿರೋದು. ಸೊ ಇವಾಗಿಂದನೂ ಅದನ್ನು ಹಂಗೆ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ತಾಯಿ. ಇನ್ನು ನಮ್ಮ ಅಪ್ಪ ಅಮ್ಮಂಗೆ ಗದ್ದೆ ಕೆಲಸ ಅಂತಂದರೆ ತುಂಬ ಇಷ್ಟ, ಕೆಲಸ ಮಾಡೋದು. ನಮ್ಮ ಅಪ್ಪ ಅವ್ರಿಗೆ ನಲ್ಲಿ ಓಡಾಡ್ಕೊಂಡು ಕೆಲಸ ಮಾಡೋದು ಅಂತಂದರೆ ತುಂಬ ಎಕ್ಸೈಟ್ಮೆಂಟು ಅವ್ರಿಗೆ. ಅಂದರೆ ಅವ್ರ ಕಾಲು ನೋವು ಬಂದುಬಿಡುತ್ತೆ, ಜಾಸ್ತಿ ಗದ್ದೆನಲ್ಲಿ ಕೆಲಸ ಮಾಡ್ತಿದ್ರೆ ನೀರಲ್ಲಿ ನಿಂತ್ಕೊಳ್ಳೋದಕ್ಕಾಗೋದಿಲ್ಲ. ಬಟ್ ಆದರೂ ಬಿಡಲ್ಲ ಅವರು. ಅವ್ರ ಖುಷಿನ ತಡೆ ಹಿಡಿಯೋಕ್ಕೆ ನಮ್ಮ ಕೈಲಂತೂ ಸಾಧ್ಯವೇ ಇಲ್ಲ. ಹಾಗಾಗಿ ಅವ್ರು ಖುಷಿಯಾಗಿ ಅವ್ರು ಎಂಜಾಯ್ ಮಾಡಲಿ ಅಂತ ಹೇಳಿಬಿಟ್ಟು ನಮ್ಮ ತಾಯಿ ಕೂಡ ಹಾಗೆ ಬಿಟ್ಬಿಡ್ತಾರೆ. ಇನ್ನು ಈ ಪೂಜೆ ವಿಚಾರಕ್ಕೆ ಬಂದರೆ ನಮ್ಮ ಅಜ್ಜಿ ಕೂಡ ಆವಾಗಿಂದನೂ ಹೀಗೆ ಮಾಡ್ಕೊಂಡು ಬಂದಿರೋದು. ಈಶಾನ್ಯ ಮೂಲೆಯಲ್ಲಿ ನಾವೇನು ಜಮೀನಿದೆ ಆ ಈಶಾನ್ಯ ಮೂಲೆಯಲ್ಲಿ ನಾವು ಅದು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಆ ಜಾಗದಲ್ಲಿ ಒಂದು 5 ಕಲ್ಲು ಇಟ್ಟು ಅಲ್ಲಿ ಅದಕ್ಕೆ ಪೂಜೆ ಮಾಡಿ, ಮತ್ತು ಗರ್ಕೆನಲ್ಲಿ ತೊಪ್ಪೆ ಗರ್ಕೆ ಇಟ್ಟು ಅದು ವಿಘ್ನೇಶ್ವರನಿಗೂ ಪೂಜೆ ಮಾಡಿ, ನಾವೇನು ಪೈರು ತಂದು ಇಟ್ಟಿರ್ತೀವೋ ಅದಕ್ಕೂ ಕೂಡ ಪೂಜೆ ಮಾಡಿ, ನಂತರ ಎಲ್ಲ ಪೂಜೆ ಆದಮೇಲೆ ನಾಟಿ ಮಾಡುವಂಥದ್ದು. ನಂತರ ಬೆಳೆ ಬೆಳೆದಾಗ್ಲೂ ಹಾಗೆ ಮಾಡ್ತಾರೆ ಅಮ್ಮ. ಅಂದರೆ ಅದನ್ನು ಗುರುವಾರದ ದಿವಸ ಮಾಡುವಂಥದ್ದು. ಏನು ಭತ್ತ ಬೆಳೆದಿರೋದನ್ನು ಹೋಗಿ ಕೊಯ್ಲು ಮಾಡಿಕೊಂಡು ಪೂಜೆ ಮಾಡಿ, ಕೊಯ್ಲು ಮಾಡ್ಕೊಂಡು ತೊಗೊಂಡು ಬಂದು ಸ್ವಲ್ಪ ಅದನ್ನು ಮನೆಯಲ್ಲಿ ಇಟ್ಟಿರ್ತಾರೆ. ಅಂದರೆ ವರ್ಷವಿಡೀ ಅದನ್ನು ನಾವು ನೋಡಿಕೊಂಡು ಓಡಾಡಬೇಕು ಅದನ್ನು. ಅಂದರೆ ಮನೆಗೆ
ಒಳ್ಳೆಯದಾಗುವಂಥದ್ದು ಅಂತ ಹೇಳಿ ಅದನ್ನು ಪದ್ಧತಿ ಅವರು ಹಾಗೆ ಮಾಡ್ಕೊಂಡು ಬಂದಿರೋದು. ಆಮೇಲೆ ಅದು ಕಟಾವು ಮಾಡ್ತಾರೆ. ಕಟಾವು ಮಾಡಿ ಮತ್ತೆ ನಾವು ರಾಶಿ ಹಾಕಿ ಪೂಜೆ ಮಾಡೋದನ್ನು ಕೂಡ ಬೂದನ್ ಮಾಡೋದು ಅಂತ ಮಾಡ್ತಾರೆ. ಅದಂತೂ ತುಂಬ ಚೆನ್ನಾಗಿರುತ್ತೆ. ನೋಡೋಣ ಈ ಸಲ ಫಂಕ್ಷನ್ ಆ ಥರ ಮಾಡಿದಾಗ ನಾನು ವೀಡಿಯೋಸ್ನ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಆ ರಾಶಿ ಪೂಜೆ ನೋಡೋದಕ್ಕೇ ಚೆಂದ. ಅದು ನೈಟ್ ಮಾಡುವಂಥದ್ದು. ಸೊ ನೋಡೋಣ ಹೇಗಾಗುತ್ತೆ ಅಂತ ಹೇಳಿ ಮುಂದಿನ ವೀಡಿಯೋಸಲ್ಲಿ ಅದೊಂದು ವಿಡಿಯೋ ಮಾಡೋಣ ಅಂತ ನನಗೆ ತುಂಬ ಆಸೆ ಇದೆ. ಈ ಪೂಜೆ ಎಲ್ಲ ಮುಗಿದ ಮೇಲೆ ನಾವೇನು ಪ್ರಸಾದ ತಂದಿರ್ತೀವೋ, ಅಂದರೆ ಕಡಲೆಪುರಿ ಇರುತ್ತೆ, ಅದನ್ನು ಸ್ವಲ್ಪ ಚೆಲ್ಲಿ ನಮಸ್ಕಾರ ಮಾಡಿ, ಮತ್ತು ನಾವೇನು ಪಾಯಸ ಮಾಡ್ಕೊಂಡು ಬಂದಿರ್ತೀವೋ ಅದನ್ನು ಎಲ್ರಿಗೂ ಕೊಟ್ಟು, ಅಂದರೆ ನಾಟಿ ಮಾಡೋರಿಗೆ ಮತ್ತು ಉಳುಮೆ ಮಾಡೋರಿಗೆ ಎಲ್ಲರಿಗೂ ಆ ಪಾಯಸನ ಕೊಟ್ಟು ಆಮೇಲೆ ಅವರು ನಾಟಿ ಹಾಕೋದಕ್ಕೆ ಶುರು ಮಾಡ್ತಾರೆ. ಈ ವ್ಯವಸಾಯ ಅಂತ ಅಂದರೆ ನಾವು ಒಂದಿನ ನೋಡಿ ಕಣ್ಣಲ್ಲಿ ನೋಡಿ ಖುಷಿ ಪಟ್ಕೊಂಡ್ಬಿಡ್ತೀವಿ. ಎಷ್ಟು ಚೆನ್ನಾಗಿದೆ, ಗ್ರೀನರಿ ಎಷ್ಟು ಚೆನ್ನಾಗಿದೆ, ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ ಅಂತ ಅಂದ್ಕೊತೀವಿ. ಆದರೆ ದಿನವಿಡೀ ಅವರು ವರ್ಷದಲ್ಲಿ 6 ತಿಂಗಳು ಸತತವಾಗಿ ಇದಕ್ಕೆ ಮುಡುಪಾಗಿಟ್ಬಿಟ್ಟಿರ್ತಾರೆ. ಅಂದರೆ 2 ಬೆಳೆ ಬೆಳೆಯೋರಿಗೆ ವರ್ಷ ಪೂರ್ತಿ ಇರುತ್ತೆ, 1 ಬೆಳೆ ಬೆಳೆಯೋರಿಗೆ 6 ತಿಂಗಳು ಫಸಲು ತನಕನೂ ವೆಯ್ಟ್ ಮಾಡ್ತಿರ್ತಾರೆ ಅವರು. ಈ ರೀತಿ ಕಷ್ಟಪಡ್ತಿರ್ತಾರೆ. ಆ ಒಂದು ದಿನದ ಶ್ರಮಕ್ಕೆ, ಅಂದರೆ ಒಂದು ಏನಂತೀವಿ ನಾವು, ಆ ಭತ್ತದ ರಾಶಿನ ಕಾಣೋ ತನಕನೂ ಅವರ ಶ್ರಮ ತುಂಬಾ ಇರುತ್ತೆ. ನಾವು ಅಂದ್ಕೊತೀವಿ ಇಲ್ಲಿ ದುಡ್ಡು ಕೊಟ್ಟು ಏನು ಬೇಕಾದರೂ ಕೊಂಡ್ಕೊಂಡ್ಬಿಡ್ತೀವಿ ಅಂತ ಅಂತೀವಿ. ಆದರೆ ಅದರ ಶ್ರಮ, ನಾವು ದುಡ್ಡು ಕೊಡೋರು ಹಿಂದೆ ಅವರು ಎಷ್ಟು ಕಷ್ಟಪಡ್ತಿರ್ತಾರೆ, ಈ ಬೆಳೆ ಬೆಳೆಯೋದಕ್ಕೆ ಎಷ್ಟು ಅವರು ಶ್ರಮ ಹಾಕಿರ್ತಾರೆ ಅಂತ ಅನ್ನೋದನ್ನು ಯಾರೂ ಅಂದಾಜು ಮಾಡೋಲ್ಲ ಈ ಸಿಟಿ ಲೈಫಲ್ಲಿ. ಯಾಕಂದ್ರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಎಷ್ಟೋ ಜನ ಈಗ ಹೊಲ ಗದ್ದೆ ಜಮೀನು ಎಲ್ಲನೂ ಅವರು ಇದು ಮಾಡಿ ರಿಯಲ್ ಎಸ್ಟೇಟ್ ಅಂತೆ ಮತ್ತು ಕಾಂಪ್ಲೆಕ್ಸ್ಗಳಂತೆ ಅಂತ ಹೇಳಿ ಎಷ್ಟೋ ಏನೇನೋ ಫ್ಯಾಕ್ಟ್ರಿಗಳು ಅದು ಇದು ಅಂತ ಹೇಳಿ ಏನೇನೋ ಮಾಡಿ ಭೂಮಿನೇ ಹಾಳು ಮಾಡ್ತಿದ್ದಾರೆ. ನನಗೆ ಹೇಳೋದಕ್ಕಾಗ್ತಿಲ್ಲ, ಯಾಕಂದರೆ ಸ್ವಲ್ಪ ಬೇಜಾರು ಈ ವಿಚಾರದಲ್ಲಿ. ನಮ್ಮ ಅಪ್ಪ ಅಮ್ಮನೂ ಅಷ್ಟೇ ಈ ವ್ಯವಸಾಯ ಮಾಡೋದ್ರಲ್ಲಿ ಫಸ್ಟ್ ಅವರು ಸಿಟಿನಲ್ಲಿ ಬೆಳೆದವರು. ನಿಮ್ಗೆ ಗೊತ್ತಿರ್ಬೋದು, ಅವ್ರದ್ದೊಂದು ವಿಡಿಯೋ ನಿಮ್ಗೆ ನಾನು ಈ ನವರಾತ್ರಿ ಸ್ಪೆಷಲಲ್ಲಿ ಹಾಕಿದ್ದೀನಿ ನಾನು ನಮ್ಮ ತಾಯಿ ವಿಡಿಯೋನ. ಅವರು ಸಿಟಿನಲ್ಲಿದ್ದು ಈ ವ್ಯವಸಾಯ ಅಂದರೆ ಹೇಗಿರುತ್ತೆ ಅನ್ನೋದೇ ಗೊತ್ತಿಲ್ಲದೇ, ಅಂದರೆ ಅವರು ಒಂದು ಅಡುಗೆನೂ ಮಾಡೋಕ್ಕೆ ಬರದೇ ಇರೋ ಅಂಥವ್ರು ಮದುವೆ ಮಾಡಿಕೊಂಡು ಅಡುಗೆ ಮಾಡೋದನ್ನು ಕಲಿತು, ವ್ಯವಸಾಯ ಮಾಡೋದನ್ನು ಕಲಿತು, ಈ ಹಳ್ಳಿಗೆ ಅಡ್ಜಸ್ಟ್ ಆಗಿ ಅವ್ರ ಜೀವನನ ಎಷ್ಟು ಮಟ್ಟಿಗೆ ತಂದ್ಕೊಂಡು ಬಂದರು. ಅಪ್ಪ ಆಗಿರ್ಬೋದು, ಅವರು ಅಷ್ಟೇ ಹೊಲ ಗದ್ದೆ ಜಮೀನು ಅಂತಲೇ ಇದರಲ್ಲೇ ಮುಳುಗೋಗಿದ್ರು. ಇದ್ರ ಹೊರ್ತು ಬೇರೆ ಇದೆ ಅಂತ ಹೇಳಿ ಈ ಉಳುಮೆನೆಲ್ಲ ಮಾಡೋದನ್ನು ಬಿಟ್ಟು ಹೊರಗಡೆ ಬಂದು ಕೆಲಸ ಮಾಡಿ ಸಂಪಾದನೆ ಮಾಡಿ ಮಕ್ಕಳನ್ನ ದೊಡ್ಡವ್ರು ಮಾಡಿ, ಇನ್ನೇನೋ ಹೋಗ್ತಾ ಇದೆ ಜಮೀನು ಅನ್ನೋ ಟೈಮಲ್ಲಿ ಇಲ್ಲ ಕಳ್ಕೊಬಾರ್ದು ಅಂತ ಹೇಳಿ ಇಷ್ಟು ಕಷ್ಟಪಟ್ಟು ಉಳಿಸ್ಕೊಂಡು ಬಂದು ಅವ್ರ ಕಣ್ಣೀರನ್ನ ಈ ಜಮೀನಲ್ಲಿ ಹರಿತಾ ಇರೋ ನೀರಿಗೆ ಮರೆಮಾಚಿ ಮಕ್ಕಳು ಮುಂದಿನ ಭವಿಷ್ಯಕ್ಕೆ ಒಳ್ಳೆಯದಾಗಲಿ ಅಂತ ಅವರು ಎಷ್ಟೋ ಜೀವನನ ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಅದನ್ನು ನಾವು ಯಾವತ್ತೂ ಮರೆಯೋದಕ್ಕಾಗೋದಿಲ್ಲ. ಈ ಖುಷಿ ನಮಗೆ ಇವತ್ತೊಂದು ದಿನ ಬರ್ತೀವಿ, ಖುಷಿ ಪಡ್ತೀವಿ, ಹೋಗ್ತೀವಿ, ಚೆನ್ನಾಗಿರಲಿ ಅಂತ ಹಾರೈಸ್ತೀವಿ. ಇದಿಷ್ಟೇ ಖುಷಿ ಸಾಕು ಅಂತ ಅನಿಸುತ್ತೆ ನನಗೆ ಲೈಫಲ್ಲಿ. ಈ ದಿನ ನನ್ನ ತಂಗಿ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡಿದ್ದಾಗಿರಬಹುದು, ಈ ಪೂಜೆ, ಈ ಮೆಮೊರೀಸು ಎಲ್ಲ ತುಂಬಾ ನಾನು ನೆನಪಲ್ಲಿ ಇಟ್ಕೊಳ್ಳೋದಕ್ಕೆ ಶೇರ್ ಮಾಡ್ಕೊಳ್ಳೋದಕ್ಕಾಗಿರ್ಬೋದು, ಅಥವಾ ನನ್ನ ಲೈಫ್ ಡೇ ಎಂಜಾಯ್ ಮಾಡ್ಕೊಳ್ಳೋಕ್ಕಾಗಿರ್ಬೋದು, ನಾನು ಖುಷಿ ಪಡ್ತೀನಿ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ. ನಿಮಗೂ ಕೂಡ ಇದು ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಒಬ್ಬರು ರೈತರ ಮಗಳಾಗಿ ಇರ್ತೀರ, ಮಗ ಆಗಿರ್ತೀರ. ನಿಮ್ಮ ಶ್ರಮದ ಸಾರ್ಥಕ ಜೀವನವನ್ನು ಪಡೀರಿ ಅಂತ ಹೇಳ್ತೀನಿ. ನಮಸ್ಕಾರ.